ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸವನ್ನು ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದಲ್ಲಿ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗೆ: ಮೊದಲನೇ ದಿನಕ್ಕೆ 200 ರೂಪಾಯಿ, ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300 ಇತ್ಯಾದಿ. ಪ್ರತಿದಿನವೂ ದಂಡವು ಅದರ ಹಿಂದಿನ ದಂಡಕ್ಕಿಂತ 50 ರೂಪಾಯಿ ಜಾಸ್ತಿ. ಹಾಗಾದರೆ ಒಟ್ಟು ಗುತ್ತಿಗೆದಾರರು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲೇ ಒಂದನೇ ದಿವಸಕ್ಕೆ ಎಷ್ಟು ದಂಡ ಕೊಡ್ತಾನಪ್ಪ ಅವ ಹೇಳ್ರಿ ನೋನು? 200 ರೂಪಾಯಿ. ನೆಕ್ಸ್ಟ್ ಎರಡನೇ ದಿನಕ್ಕೆ 250, ಮೂರನೇ ದಿನಕ್ಕೆ 300 ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಷ್ಟು ದಿನಗಳ ಕಾಲ? ಎನ್ ಈಸ್ ಈಕ್ವಲ್ ಟು ಎಷ್ಟು ಬರೀಬೇಕು? 30. ಹೌದು. ಇಲ್ಲಿ ಎ ಅಂದರೆ ಏನಂತ ಬರೀರಿಪ್ಪ ನೋಡೋನು. ಇಲ್ಲಿ ಎ ಅಂದರೆ ಎಷ್ಟು ಬರಿತೀರಿ? 200. ಡಿ ಅಂದರೆ ಎಷ್ಟಾಗೈತಿ? 50. ಎನ್ ಅಂದರೆ ಎಷ್ಟೈತಿ? 30. ಕರೆಕ್ಟಾ? ಸೂತ್ರ ಗೊತ್ತೈತೆ ನಮಗೆ. ಎಸ್ ಎನ್ ಈಸ್ ಈಕ್ವಲ್ ಟು ಏನಂತ ಬರಿತೀರಿ ಹೇಳ್ರಿ? n/2 2a ಪ್ಲಸ್ n-1 ಡಿ. ಹೌದು. ಹಂಗಾರೆ ಎನ್ ಅಂದರೆ ಎಷ್ಟೈತಪ್ಪ ಇಲ್ಲಿ? 30 ದಿನಗಳ ಹೆಚ್ಚು ಮಾಡಿದಾರೆ ಅವರ. 2 ಇಂಟು ಎ ಅಂದರೆ ಎಷ್ಟೈತಿ? 200. ಎನ್ ಅಂದರೆ ಎಷ್ಟೈತಿ? 30 ಮೈನಸ್ 1. ಡಿ ಅಂದರೆ ಎಷ್ಟು ಹೆಚ್ಚು ಮಾಡ್ಕೊತ ಹೋಗ್ಯಾರ ನೋಡ್ರಿ? 50 ರೂಪಾಯಿ ಹೆಚ್ಚು ಮಾಡ್ಕೊತ ಹೋಗಿದ್ದಾರು. ಹಂಗಾರೆ ಇಲ್ಲೇ ಕಟ್ತಾ ಹೋಗ್ತೈತಿ. 2 1 2 15 15 ಹಂಗೆ ಇರಲಿ. ಇಲ್ಲೇ 200 ಗುಣಿಸಿ 2 ಮಾಡಿದ್ರೆ ಎಷ್ಟು ಬರೈತಪ್ಪ? 400. ಇದು 30 29. 30ರಾಗ 1 ಕದ್ರೆ 29 ಗುಣಿಸು 50. ಕರೆಕ್ಟಾ? ಇಲ್ಲಿ 15. ಕರೆಕ್ಟ್ ಐತೆ? ನಿಮ್ಮ ತಿಳಿಕರ ನಿಮ್ಮ ಮಾತು ಕೇಳ್ಬೋದು. ಮತ್ತೊಮ್ಮೆ ವಿಡಿಯೋ ನೋಡಿರಿ. 400. ಇಲ್ಲಿ ನೋಡಿ, ಈ ಜೀರೋ ಹಂಗೆ ಇಲ್ಲಿ 5 9 45, 4 ಕೈಲ 5 ಇಲ್ಲಿ ಬೇರೆ 5 2 10, ಅದೊಂದು 4 ಕೂಡಿಸ್ರಿ 14. ಮತ್ತು ಈ ಜೀರೋ ಏನು ಮಾಡೋದು? ಈಗ ಸೇರಿಸ್ಬಿಡೋದು. ಈಗ ನೋಡಿರಿ 15 ಹಂಗೆ ಇರಲಿ. ಗುಣಾಕಾರ ಇವನ್ನ 2 ಕೂಡಿಸ್ಬೇಕಲ್ಲ. ಇವನ್ನ 2 ಕೂಡಿಸ್ರಿ ನೋಡೋಣ. 1450 ಪ್ಲಸ್ 400. 0 5 8 1. ಹಂಗಾರೆ 1850. ಕರೆಕ್ಟಾ? ಇದನ್ನೇನು ಮಾಡ್ಬೇಕು ನೀವು? ಗುಣಿಸ್ಬೇಕು. ಕರೆಕ್ಟಾ? ಇದನ್ನು ಗುಣಿಸಿ 0 ಸೈಡ್ ಇಡ್ರಿ. 185 ಗುಣಿಸು 15 ಮಾಡಿರಿ. ಉತ್ತರ ಬರ್ತೈತಿ. ಎಷ್ಟು ಬರೈತಿ? 27,750. ಹೌದು. ಹಂಗಾರೆ ಒಟ್ಟು ದಂಡ ಎಷ್ಟು ಕೊಡ್ಬೇಕವ? 27,750.